ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಇವತ್ತು ನಡೆದಿರುವಂತಹ 2025-26ನೇ ಸಾಲಿನ ಕನ್ನಡ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇಲ್ಲಿದೆ. ಸೊ ಎಲ್ಲರೂ ಕೂಡ ಚೆನ್ನಾಗಿ ಎಕ್ಸಾಮ್ ಬರೆದಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಮೇಯ್ನ್ ಆಗಿ ಮೊದಲ 20 ಅಂಕಗಳು ನಿಮಗೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ, ನಮಗೆ ಮಾರ್ಕ್ಸ್ ಬಂದಿದೆಯೋ ಇಲ್ವೋ ಅಂತ ಹೇಳ್ಕೊಂಡು. ಅದು ಬಿಟ್ಟರೆ 2 ಅಂಕದ ಪ್ರಶ್ನೆಗಳು ಪದ್ಯ ಆಗಿರ್ಬೋದು, ಗದ್ಯ ಆಗಿರ್ಬೋದು, ದೀರ್ಘಗದ್ಯ ಆಗಿರ್ಬೋದು, ಅಥವಾ ಗ್ರಾಮರ್ ಪಾಯಿಂಟ್ಸ್ಗಳಾಗಿರ್ಬೋದು, ಎಲ್ಲವೂ ಕೂಡ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ ಪ್ರಿಪ್ರೇಟರಿ ಪೇಪರ್ ಏನಿತ್ತು ಅದನ್ನೇ ಫಾಲೋ ಮಾಡಿದ್ದಾರೆ. ಈಸಿ ಇತ್ತು ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಮಾಡಿದ್ದೀರಿ ಅನ್ನೋದನ್ನು ಕಮೆಂಟ್ ಮಾಡಿ. ಎಕ್ಸಾಮ್ ಹೇಗಾದರೂ ಆಗಿರಲಿ, ಚೆನ್ನಾಗಾಗಿರಲಿ ಅಥವಾ ಚೆನ್ನಾಗಾಗದೇ ಇರಲಿ, ಆಗಿರೋದು ಆಗೋಗಿರುತ್ತೆ. ಮುಂದೆ ಬರುವಂತಹ ಎಕ್ಸಾಮ್ಗಳಿಗೆ ಪ್ರಿಪ್ರೇಷನ್ನ ನಡೆಸಬೇಕು. ಇರೋದರಲ್ಲಿ ಕನ್ನಡನೇ ಈಸಿ ಇರೋದ್ರಿಂದ ಉಳಿದಿರುವಂತಹ ಪರೀಕ್ಷೆಗಳನ್ನ ನೀವು ಅಚ್ಚುಕಟ್ಟಾಗಿ ಓದಬೇಕು. ಹಾಗಾಗಿ ಮುಂದೆ ಇರುವ ಪ್ರಶ್ನೆಗಳ ಬಗ್ಗೆ ವಿಚಾರ ಮಾಡಿಕೊಂಡು ಈಗ ಆಗಿರೋದನ್ನು ಹಿಂದಕ್ಕಿಟ್ಟು ಮುಂದೆ ಬರುವಂತಹ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗಿ. ಖಂಡಿತವಾಗ್ಲೂ ಕೂಡ ಒಳ್ಳೆ ಅಂಕಗಳನ್ನೇ ನೀವು ಪಡೆದುಕೊಳ್ತೀರಿ. ಒಳ್ಳೆ ಅಂಕಗಳು ನಿಮಗೆ ಸಿಗುತ್ತೆ. ಯಾರೂ ಕೂಡ ಫೇಲ್ ಆಗಲ್ಲ, ಓಕೆನಾ? ಒಳ್ಳೆ ಅಂಕಗಳೇ ಬರುತ್ತೆ. ಟೆನ್ಷನ್ ಮಾಡ್ಕೊಳ್ಳದೆ ಮುಂದಿನ ಎಕ್ಸಾಮಿಗೆ ಪ್ರಿಪೇರ್ ಆಗಿ. ಇದರಿಂದ ಪರಿಮಳವನ್ನು ಅರಿಯಬಹುದು. 2ನೇ ಪದ್ಯದಲ್ಲಿ ಕೇಳಿರುವ ಪ್ರಶ್ನೆ ಪುಷ್ಪದಿಂದ. ನೆಕ್ಸ್ಟು ಚಿಗುರೆಂದು ಮೇಲೆ. ಇದು ಇಲ್ಲೇನಾಗಿದೆ ಅಂತ ಹೇಳಿದ್ರೆ, ಕೊಟ್ಟಿರುವಂಥದ್ದನ್ನು ಓದಿ 4ನೇ ಪದ್ಯದಲ್ಲಿ ಕೇಳಿರುವಂಥದ್ದು. ಈ ಒಂದು ಪ್ರಶ್ನೆ ಬುಕ್ಕಲ್ಲಿ ಇದೆ ನಿಮಗೆ ಡೈರೆಕ್ಟಾಗಿ. ಇಲ್ಲಿರುವಂತಹ ಪ್ರಶ್ನೆಗೆ 2 ಸರಿಯಾದ ಉತ್ತರ ಹೌದು, 4 ಸರಿಯಾದ ಉತ್ತರ ಹೌದು ಅಂತ ಹೇಳಿದ್ರೆ ಶತ್ರುವನ್ನು ಚಿಕ್ಕವನು ಅಂತ ನಾವು ಭಾವಿಸಬಾರ್ದು. ಅಥವಾ ಯಾವುದಾದ್ರೂ ಇದು ಚಿಕ್ಕದು, ಇದರಿಂದ ನಮಗೇನು ಸಮಸ್ಯೆ ಆಗಲ್ಲ ಅಂತ ಕೂಡ ನಾವು ಭಾವಿಸಬಾರ್ದು. ಹಾಗಾಗಿ 2 ಮತ್ತು 4 ಸರಿ. ಆಪ್ಷನ್ ಇ 2 ಮತ್ತು 4 100% ಸರಿಯಾದ ಉತ್ತರ. ನೆಕ್ಸ್ಟು ಜಾಲಿಯ ರಸಸ್ವಾದ ಹೇಗಿರುತ್ತದೆ ಅಂತ ಕೇಳಿದರೆ ವಿಷದಂತೆ. 5ನೇ ಪದ್ಯದಲ್ಲಿ ಕೇಳಿರೋದು ವಿಷದಂತೆ. ನೆಕ್ಸ್ಟು 9ನೇ ಪದ್ಯದಲ್ಲಿ ಜೀಸಸ್ನ ಶಿಲುಬೆಗೇರಿಸಿದವರು ಇವರ ವಕಾಲತ್ತು ನಡೆಸಿದರು ಅಂತ ಇದೆ. ಇವರ ವಕಾಲತ್ತು, ಯಾರ ವಕಾಲತ್ತು ನಡೆಸಿದ್ದು? ಬರಬ್ಬನ. ಸರಿಯಾದ ಉತ್ತರ ಬರಬ್ಬನ. 12ನೇ ಪದ್ಯದಲ್ಲಿ ಕೇಳಿರುವಂಥದ್ದು ಕವಯಿತ್ರಿ ಸುಕನ್ಯಾ ಮಾರುತಿ ಹೇಳುವಂತೆ ಜನರಿಗೆ ಇದಕ್ಕೆ ಗತಿ ಇಲ್ಲ ಗಂಜಿಗೆ. ನೆಕ್ಸ್ಟು 6ನೇ ಪ್ರಶ್ನೆ, ನಮ್ಮ ವೈದ್ಯ ಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರು ತಿಮ್ಮಪ್ಪ. ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು, ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತೆ. ಡಾಕ್ಟರ್ ಚಂದ್ರಪ್ಪನವರ ಈ ಮಾತುಗಳು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ? ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ಅಭಿಮಾನ. ಇದು ಸರಿಯಾದ ಉತ್ತರ ಆಗಿರುತ್ತೆ. ಗದ್ಯ 1 ಮುಟ್ಟಿಸಿಕೊಂಡವನು ಏನಿದೆ ಅದರಲ್ಲಿ ಕೇಳಿರುವ ಪ್ರಶ್ನೆ. ನೆಕ್ಸ್ಟು ಇದು ಕಲಾಂ ಅವರ ಆತ್ಮಚರಿತ್ರೆಯ ಹೆಸರು. ಗದ್ಯ 6 ವಿಂಗ್ಸ್ ಆಫ್ ಫೈರ್. ನೆಕ್ಸ್ಟು ದೀರ್ಘಗದ್ಯದ ಮೇಲೆ 3 ಪ್ರಶ್ನೆಯನ್ನು ಕೇಳ್ತಾರೆ ಅಂತ ನಿಮಗೆ ಗೊತ್ತಿತ್ತು. ನಿರೂಪಕರ ಗೆಳೆಯ ಪ್ರಕಾಶ್ ಇವರು ಇಕಾಲಜಿಸ್ಟ್. ನೆಕ್ಸ್ಟ್ ಪ್ರಶ್ನೆ ಕೇಳಿರುವಂಥದ್ದು ಆನೆ ಶಾಸ್ತ್ರದವನು ಹೀಗೆಂದು ಭವಿಷ್ಯ ನುಡಿದಿದ್ದ. ಈ ಆನೆಯಿಂದ 5 ಜನ ಪ್ರಾಣ ಕಳೆದುಕೊಳ್ಳುತ್ತಾರೆ. ಈ ಸರಿಯಾದ ಉತ್ತರ. 10ನೇದು, ಇದು ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ ಪ್ರಿಪ್ರೇಟರಿ ಪೇಪರಲ್ಲಿ ಇರೋದು, ರಿಪೀಟ್ ಆಗಿದೆ ಪ್ರಶ್ನೆ. ಆನೆ ಅಷ್ಟು ದೊಡ್ಡ ಪ್ರಾಣಿಯಾದರೂ ಸುಳಿವೆ ಕೊಡದೆ ತಂಗಾಳಿಯಂತೆ ಓಡಾಡಬಲ್ಲದು ಎನ್ನುವುದು ನಾಗರಾಜನ ಸರ್ವೀಸಿನಲ್ಲಿ ಎಷ್ಟೋ ಸಾರಿ ಗಮನಕ್ಕೆ ಬಂದಿತ್ತು. ಅದಕ್ಕೆ ಅವನು ಮೈಯೆಲ್ಲ ಕಣ್ಣಾಗಿ ಕುಳಿತಿದ್ದ ಅಂತ ಹೇಳಿದ್ರೆ, ಇಲ್ಲಿ ಆನೆ ಬಗ್ಗೆ ಇರೋ ಮಾತಿನ ಭಾವ ಏನು ಅಂತ ಹೇಳಿದ್ರೆ, ಆನೆ ದೊಡ್ಡ ಪ್ರಾಣಿ, ಅದು ಗದ್ದಲ ಮಾಡಿಕೊಂಡೇ ಓಡಾಡುತ್ತದೆ. ಸರಿಯಾದ ಉತ್ತರ. ನೆಕ್ಸ್ಟು ಬಿಟ್ಟ ಸ್ಥಳ ಪ್ರಶ್ನೆಗಳು. ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು? ನಿಶಾ ಶರ್ಮಾ. ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಯಾರು? CNR ರಾವ್. ದಣಿಗಳು ಹೊಳೆಯ ಹೂಳೆತ್ತಲು ಸೂಚಿಸಿದ್ದು ಯಾರಿಗೆ? ಕುದುಪನಿಗೆ. ನೆಕ್ಸ್ಟು ಡ್ಯಾಶ್ ಕತೆ ಹೇಳಬೇಕೆಂದು ಮನೋರಮೆ ಕೇಳಿದಳು. ರಾಮಾಯಣದ. ವೀರೇಂದ್ರ ಸಿಂಪಿಯವರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾದ ಅಂಗಡಿ ಹೇಗಿರುತ್ತೆ? ವಾರ್ತಾ ಇಲಾಖೆ. ನೆಕ್ಸ್ಟು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು. ಕದಡಿದ ಸಲಿಲಂ ತಿಳಿವಂದದೆ ನಾಗಚಂದ್ರ. ಪುಲಿಗೆರೆ ಸೋಮನಾಥ ಸೋಮೇಶ್ವರ ಶತಕ. ಪುರಂದರ ದಾಸರು ಜಾಲಿಯ ಮರದಂತೆ. ಮುಕ್ತಕಂಠ ಬೆಳಗು ಜಾವ. ಟಿ ಯಲ್ಲಪ್ಪ ಹತ್ತಿ ಚಿತ್ತ ಮತ್ತು. ಟಿ ಯಲ್ಲಪ್ಪ ಹತ್ತಿ ಚಿತ್ತ ಮತ್ತು. ಓಕೆನಾ? ನೆಕ್ಸ್ಟು 2 ಅಂಕದ ಪ್ರಶ್ನೆಗಳು ಕೂಡ ಈಸಿಯಾಗಿತ್ತು. ಇಲ್ಲಿರುವಂತಹ 2 ಪ್ರಶ್ನೆ ರಿಪೀಟ್ ಆಗಿದೆ. ಈಸಿಯಾಗಿ ಬರೆದಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ 2 ಪ್ರಶ್ನೆ ರಿಪೀಟ್ ಆಗಿದೆ. ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಲಿರುವಂಥದ್ದು ಬರೆದಿರ್ತೀರಿ. ನೆಕ್ಸ್ಟು 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳ್ಕೊಂಡು ದೀರ್ಘಗದ್ಯ ಕೇಳಿದರೆ, ಇದೆಲ್ಲವೂ ಕೂಡ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೇ ಕೇಳಿರುವಂಥ ಪ್ರಶ್ನೆಗಳೇ. ಆ ನಂತರ ಈ ವಿಭಾಗದ ಸಂದರ್ಭ. ಸೊ ಯಾವ ಪದ್ಯದಲ್ಲಿ, ಯಾವ ಗದ್ಯದಲ್ಲಿ ದೀರ್ಘಗದ್ಯ ಎಲ್ಲಿ ಕೇಳಿದ್ದಾರೆ, ಆಯ್ಕೆ ಮತ್ತು ಸಂದರ್ಭವನ್ನು ಬರೆದ್ರಾಯಿತು. 4 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಒಂದು ಹಂತಕ್ಕೆ ಈಸಿ ಇತ್ತು, ಬರೆದಿದ್ದೀರಿ ಅಂತ ಭಾವಿಸಿದ್ದೀನಿ. 40ನೇ ಪ್ರಶ್ನೆ ಒಂದು ತುಂಬ ಈಸಿ ಇತ್ತು. ಅಲ್ಲೇ ಕೊಟ್ಟಿರುವಂತಹ ವಚನವನ್ನು ಅರ್ಥ ಮಾಡಿಕೊಂಡು ಉತ್ತರವನ್ನು ಬರಿಬೇಕಾಗಿತ್ತು. ಸೊ ಬರೆದಿರಬಹುದು ನೀವೆಲ್ಲ ಅಂತ ಭಾವಿಸಿದ್ದೀನಿ. ಅದೇ ರೀತಿಯಾಗಿ 4 ಅಂಕದ್ದು ಇದು ನಾನು ನಿಮಗೆ ಹೇಳಿದ್ದೆ, ಚಿನ್ನಮ್ಮನ ಕುಟುಂಬ ಹೊಳೆಯ ಬಗ್ಗೆ ಅಸಹನೆ ಹೊಂದಬಾರದೆಂದು ಲೇಖಕಿ ಬಯಸುವುದೇಕೆ, ಆ ಒಂದು ಪಾಠದಲ್ಲಿ ಕೊಟ್ಟಿರುವಂತಹ ಪ್ರಶ್ನೆನೇ. ನೆಕ್ಸ್ಟು ದೀರ್ಘಗದ್ಯಕ್ಕೆ ಸಂಬಂಧಪಟ್ಟಾಗೆ 4 ಅಂಕದ ಪ್ರಶ್ನೆ.
ಇನ್ನು ಭಾಷಾಭ್ಯಾಸಕ್ಕೆ ಬಂದರೆ ಬಂಗಾರ ಅಂತ ಹೇಳಿದ್ರೆ ಹೊನ್ನು ಬರಿಬಹುದು, ಚಿನ್ನ ಬರಿಬಹುದು, ಕನಕ ಬರಿಬಹುದು, ಸುವರ್ಣ ಬರಿಬಹುದು. 4ರಲ್ಲಿ 2 ಯಾವುದಾದ್ರೂ ಬರಿಬಹುದು. ಕಣ್ಣು ಅಂತ ಹೇಳಿದ್ರೆ ನಯನ ಬರಿಬಹುದು, ನೇತ್ರ ಬರಿಬಹುದು. ಪುಷ್ಪ ಅಂತ ಹೇಳಿದ್ರೆ ಹೂವು, ಕುಸುಮ, ಸುಮ 3ರಲ್ಲಿ ಯಾವುದಾದ್ರೂ 2 ಬರಿಬಹುದು. ನೆಕ್ಸ್ಟು ಗುಣವಾಚಕ ಬರೆಯಿರಿ ಅಂತ ಹೇಳಿದರೆ ಕಲಿ ಭೀಮ ಕಲಿ, ಹುಸಿನಿದ್ದೆ ಹುಸಿ, ನೆಕ್ಸ್ಟು ಕಿರುಹಾದಿ ಕಿರು. ನೆಕ್ಸ್ಟು ಧಾತು ರೂಪ ಬರೆಯಿರಿ ಅಂತ ಇದೆ. ಓದು, ಓದುವನು ಓದು, ನಲಿಯುತ್ತಾ ನಲಿ, ಹಾಡುವಳು ಹಾಡು. ಆಲ್ಮೋಸ್ಟ್ ಗುಣವಾಚಕ ಧಾತು ರೂಪ ಒಂದೇ ರೀತಿ ಇರುತ್ತೆ. ನೆಕ್ಸ್ಟ್ ವಿಭಕ್ತಿ ಗುರುವಿಗೆ ಗೆ ಚತುರ್ಥಿ, ವಿಶ್ವಾಸದಿಂದ ಇಂದ ತೃತೀಯ, ಗದ್ಯದೋಳ್ ಸಪ್ತಮಿ, ಓಳ್ ಸಪ್ತಮಿ ಅಲ್ಲಿ ಕೂಡ ಸಪ್ತಮಿ ಆಗುತ್ತೆ. ನೆಕ್ಸ್ಟು ತತ್ಸಮ ರೂಪ ರಾಯ ರಾಜ, ದನಿ ಧ್ವನಿ, ಪಯಣ ಪ್ರಯಾಣ. ನೆಕ್ಸ್ಟು ಸ್ವಂತ ವಾಕ್ಯ ಮಾಡಿರ್ತೀರಿ. ತಲೆದೂಗು, ದಾರಿದೀಪ, ಗಾಳಿ ಸುದ್ದಿ. ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಪಾಯಿಂಟ್ ಇತ್ತು ಅದೇ ಕೊಟ್ಟಿದ್ದಾರೆ. ಪ್ರಬಂಧ ಕ್ರೀಡೆ ಮತ್ತು ನಮ್ಮ ಆರೋಗ್ಯ, ತ್ಯಾಜ್ಯ ವಸ್ತುಗಳ ಮರುಬಳಕೆಯ ಅಗತ್ಯ ಇದೆ. ಸೊ ಪ್ರಬಂಧ ಈಸಿ ಇರೋ ಕಾನ್ಸೆಪ್ಟೇ. ನೆಕ್ಸ್ಟು ಪತ್ರ, 2 ಪತ್ರದಲ್ಲಿ ಯಾವುದಾದ್ರೂ ಸೆಲೆಕ್ಟ್ ಮಾಡಿಕೊಂಡು ಒಂದನ್ನು ಬರೆದಿದ್ರೆ ಆಯಿತು. ಸೊ ಇದಿಷ್ಟು ಕೂಡ ಕನ್ನಡಕ್ಕೆ ಸಂಬಂಧಪಟ್ಟಂತೆ. ಸೊ ಈಗ ಆಲ್ರೆಡಿ ಹೇಳಿದಾಗಲೇ ಎಕ್ಸಾಮ್ ಮುಗಿದೋಗಿದೆ. ಮುಂದಿನ ಎಕ್ಸಾಮ್ ಯಾವುದಿದೆ ಅದಕ್ಕೆ ಪ್ರಿಪ್ರೇಷನ್ನ ನಡೆಸಿ ಮಕ್ಕಳೇ. ಓಕೆನಾ? ಚೆನ್ನಾಗಿ ಓದ್ಕೊಳ್ಳಿ, ಒಳ್ಳೆ ರೀತಿ ಪ್ರಿಪೇರ್ ಆಗಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.